ದಾವಣಗೆರೆಯಲ್ಲಿ ಬಿಜೆಪಿಯಲ್ಲಿ ಬಡಬಡಿದಾಟ ಈಗ ಜೋರಾಗಿದೆ. ಜಿಎಂ ಸಿದ್ದೇಶ್ವರ್ ಬರ್ತ್ಡೇ ನೆಪದಲ್ಲಿ ಬಲ ಪ್ರದರ್ಶನ ನಡೆದಿದೆ. ದಾವಣಗೆರೆಯ ರೇಣುಕಾ ಮಂದಿರದಲ್ಲಿ ಕಾರ್ಯಕ್ರಮ ಇತ್ತು. ರೇಣುಕಾಚಾರ್ಯ ಟೀಮ್ಗೆ ಟಕ್ಕರ್ ನೀಡೋಕೆ ಈ ಕಾರ್ಯಕ್ರಮ ಇತ್ತು. ಮಾಜಿ ಸಂಸದ ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿಪಿ ಹರೀಶ್ ಸೇರಿ ಹಲವರು ಇದರಲ್ಲಿ ಭಾಗಿಯಾಗಿದ್ದರು. ಬಿಜೆಪಿಯಲ್ಲಿ ಬಡಬಡಿದಾಟ ಈಗ ಅತಿರೇಕಕ್ಕೆ ಹೋಗಿ ತಲುಪಿ ವಾಪಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ರು. ಬಟ್ ಹಂಗೇನು ಕಾಣಿಸ್ತಾ ಇಲ್ಲ. ಇದು ಬೂದಿ ಮುಚ್ಚಿದ ಕೆಂಡದಂತಿದೆ. ರಾಜಕಾರಣ ನೀವು ಮುಯಿ ತೀರ್ಸೋದು ಬಿಟ್ರಿ ನಾನಾದರೂ ನಿಮ್ಮವ್ರು ಬಂದದ್ದು ಚುನಾವಣೆ ಸಂದರ್ಭದಲ್ಲಿ ಅಲ್ಲಪ್ಪ, ಸಹಾಯ ಮಾಡಿದ್ರೆ ಸಹಾಯ ಮಾಡಬೇಕು. ದಾವಣಗೆರೆಯಲ್ಲಿ ರೇಣುಕಾ ಮಂದಿರದಲ್ಲಿ ನಡೆದಿರುವಂಥ ಕಾರ್ಯಕ್ರಮ, ಜಿಎಂ ಸಿದ್ದೇಶ್ವರ್ ಬರ್ತ್ಡೇ ನೆಪದಲ್ಲಿ ಒಂದು ಬಲ ಪ್ರದರ್ಶನವನ್ನು ಮಾಡಿದ್ದಾರೆ. ಅದೇ ಟೀಮ್ ಎಲ್ಲ ಸೇರ್ಕೊಂಡಿರೋದಲ್ಲಿ. ಸೊ ಒಂದು ರೀತಿಯಾಗಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು, ಅರವಿಂದ್ ಲಿಂಬಾವಳಿಯವರು, ಕುಮಾರ್ ಬಂಗಾರಪ್ಪನವರು, ಜೊತೆಗೆ ಬಿಪಿ ಹರೀಶ್ ಅವರು, ಇವರೆಲ್ಲರೂ ಕೂಡ ಇದರಲ್ಲಿ ಸೇರ್ಕೊಂಡಿದ್ದಾರೆ. ಸೊ ಒಂದು ರೀತಿಯಾಗಿ ಇದು ಹೇಗಾಗಿದೆ ಅಂತಂದರೆ ಯಡಿಯೂರಪ್ಪನವ್ರ ಟೀಮ್ ಅವರಿಗೆ ಟಕ್ಕರ್ ಕೊಡೋ ರೀತಿಯಲ್ಲಿ. ಯಡಿಯೂರಪ್ಪ ಪಕ್ಷ ಬಿಟ್ಟು ಹೋದವರು ಮತ್ತ್ಯಾಕೆ ಬಿಜೆಪಿಗೆ ಬಂದರೋ ಗೊತ್ತಿಲ್ಲ. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ವಾಗ್ದಾಳಿ ನಡೆಸಿದ್ದಾರೆ. ಅದೇನೋ ಕರೆದು ಬಿಟ್ಟು ಏನೋ ಮಾತನಾಡಿದ್ರಲ್ಲ ಜೋಶಿ ಅವರೆಲ್ಲ, ಹೋಯ್ತಾ ಅದು? ಬಿಎಸ್ವೈ ಕಾಂಗ್ರೆಸ್ ಜೆಡಿಎಸ್ ಮನೆ ಬಾಗಿಲು ಬಡ್ದಿದ್ರು. ಪಕ್ಷ ಕಟ್ಟಿದ ಸಿದ್ದೇಶ್ವರನ್ನ ನಡೆಸಿಕೊಂಡಂಥ ರೀತಿ ಸರಿಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಿದ್ದೇಶ್ವರ್ಗೆ ಯಡಿಯೂರಪ್ಪ ಋಣಿಯಾಗಿರಬೇಕು. ಬಿಎಸ್ವೈ ವಿರುದ್ಧ ಅರವಿಂದ್ ಲಿಂಬಾವಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸೊ ಒಂದು ರೀತಿಯಾಗಿ ಸಂಘರ್ಷಕ್ಕೆ ನಾಂದಿ ಹಾಡಿಕೊಡ್ತಾ ಇದೆ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಬಂದು ಎಲ್ಲ ಏನೇನೋ ಮಾಡಿದ್ರು, ಏನೂ ಆಗಿಲ್ಲ. ನನ್ನ ಸಹೋದ್ಯೋಗಿ ದಾವಣಗೆರೆ ಪ್ರತಿನಿಧಿ ಪುನೀತ್ ಆಪ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪುನೀತ್, ಈಗ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದಂಗೆ ಆಗೋಯ್ತಾ ಅಂತ? ದೊಡ್ಡ ದೊಡ್ಡ ನಾಯಕರೆಲ್ಲ ಕೂತ್ಕೊಂಡ್ಬಿಟ್ಟು ಸಭೆ ಮಾಡಿ ಮಾತನಾಡಿ ಏನೇನೋ ಸಮಸ್ಯೆ ಬಗೆಹರಿಸ್ಬಿಡ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಅದೆಲ್ಲ ಠುಸ್ ಪಟಾಕಿನ ಅಂತ? ಖಂಡಿತವಾಗ್ಲೂ ಅರುಣ್, ಏನೋ ದಾವಣಗೆರೆ ಬಿಜೆಪಿಲಿ ಎರಡು ಬಣ ಆಗಿದೆ ಅನ್ನುವಂಥದ್ದು ಲೋಕಸಭಾ ಚುನಾವಣೆ ಗೊತ್ತಿದೆ. ಒಂದ್ ಕಡೆ ರೇಣುಕಾಚಾರ್ಯ ಟೀಮ್ ಆದ್ರೆ ಇನ್ನೊಂದ್ ಕಡೆ ಜಿಎಂ ಸಿದ್ದೇಶ್ವರ ಟೀಮ್. ರೇಣುಕಾಚಾರ್ಯ ಟೀಮ್ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವರಿಗೆ ಸಪೋರ್ಟ್ ಕೊಟ್ರೆ, ಇನ್ನೊಂದ್ ಕಡೆ ಯತ್ನಾಳ್ ಅವ್ರಿಗೆ ಜಿಎಂ ಸಿದ್ದೇಶ್ವರ ಅವರು ಸಪೋರ್ಟ್ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಜಿಎಂ ಸಿದ್ದೇಶ್ವರ 74ನೇ ಹುಟ್ಟುಹಬ್ಬದ ದಿನದಂದು ರೇಣುಕಾ ಮಂದಿರದಲ್ಲಿ ಕಾರ್ಯಕ್ರಮವನ್ನು ಕೂಡ ಮಾಡಿದ್ರು. ಅದೇ ಕಾರ್ಯಕ್ರಮ ವೇದಿಕೆಯನ್ನು ಶಕ್ತಿ ಪ್ರದರ್ಶನ ವೇದಿಕೆಯಾಗಿ ಅವರು ಮಾರ್ಪಡಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಅವ್ರನ್ನ ಬದಲಾವಣೆ ಮಾಡಬೇಕನ್ನೋ ನಿಟ್ಟಿನಲ್ಲಿ ಶಾಸಕ ಹರೀಶ್ ಆಗಿರ್ಬೋದು, ಮತ್ತೆ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಎಲ್ಲರೂ ಕೂಡ ಸಾಕಷ್ಟು ಮನವಿಯನ್ನು ಕೂಡ ಕೇಂದ್ರ ವರಿಷ್ಠರಿಗೆ ಕೊಟ್ಟಿದ್ರು. ಆದರೆ ಕೇಂದ್ರ ವರಿಷ್ಠರು ನಾವು ಜೊತೆಗೆ ಕೂತು ಮಾತಾಡ್ತೀವಿ, ಎಲ್ಲವನ್ನು ಸರಿ ಮಾಡ್ತೀವಿ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ರು. ಆದರೆ ಈಗ ಈ ವೇದಿಕೆಯಲ್ಲಿ ಸಾಕಷ್ಟು ಆಕ್ರೋಶವನ್ನು ಕೂಡ ಮಾಜಿ CM ಯಡಿಯೂರಪ್ಪ ಅವ್ರ ಮೇಲೆ ಹೊರ ಹಾಕಿರುವಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆ ಜಿಎಂ ಸಿದ್ದೇಶ್ವರರ ಹುಟ್ಟುಹಬ್ಬ ದಿನದಂದು ಅರವಿಂದ್ ಲಿಂಬಾವಳಿಯರಾಗಿರ್ಬೋದು ಮತ್ತೆ ಎಲ್ಲ ನಾಯಕರು ಕೂಡ ಒಂದು ಕಡೆ ವಿಜೇಂದ್ರ ವಿರುದ್ಧ ಸಾಕಷ್ಟು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಅವರು 2012ರಲ್ಲಿ KGP ಪಕ್ಷವನ್ನು ಕಟ್ಟಿ ಪಕ್ಷದಿಂದ ಅಂದ್ರೆ ಬಿಜೆಪಿ ಪಕ್ಷದಿಂದ ಹೊರಗೆ ಹೋಗಿದ್ರು. ಮತ್ತೆ ಯಾಕೆ ಬಂದ್ರೋ ಗೊತ್ತಿಲ್ಲ. ಮತ್ತೆ ಅವರು ಕಾಂಗ್ರೆಸ್ ಹಾಗೂ JDS ಪಕ್ಷದ ಕದವನ್ನು ತಟ್ಟಿದ್ರು. ಆದ್ರೆ ಅವರನ್ನ ಬಿಜೆಪಿಗೆ ಕರ್ತಂದಿದ್ದೆ ಜಿಎಂ ಸಿದ್ದೇಶ್ವರ ಅವರು. ಅಂತವ್ರ ಬಗ್ಗೆ ಸಾಕಷ್ಟು ಅಭಿಮಾನ ಇಟ್ಕೊಬೇಕಾಗಿತ್ತು. ಯಾಕಂದ್ರೆ ಎಲ್ಲ ಕಷ್ಟದ ಸಂದರ್ಭದಲ್ಲೂ ಜಿಎಂ ಸಿದ್ದೇಶ್ವರ ಅವರೇ ಸಪೋರ್ಟಿವ್ ಆಗಿ ನಿಂತಿದ್ದು. ಅಂತಹ ಸಂದರ್ಭದಲ್ಲಿ ಈ ರೀತಿಯಂತಹ ಅಂದ್ರೆ ಅವರ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಸಪೋರ್ಟ್ ಮಾಡಿಲ್ಲ. ಅವರ ವಿರೋಧ ಬಣದಿಂದ ಅವರ ಸೋಲ್ಗೆ ಕಾರಣ ಆದಂತಹ ಇವರು ಈ ರೀತಿಯಂತಹ ಅಂದ್ರೆ ಎಸ್ ಎ ರವೀಂದ್ರನಾಥ್ ಅವರ ಹುಟ್ಟುಹಬ್ಬಕ್ಕೆ ಹೋಗ್ತಾರೆ. ಆದ್ರೆ ಜಿಎಂ ಸಿದ್ದೇಶ್ವರ ಅವರ ಹುಟ್ಟುಹಬ್ಬಕ್ಕೆ ಯಡಿಯೂರಪ್ಪರು ಬಂದಿಲ್ಲ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರ ಹಾಕಿರುವಂತದ್ದು. ಅರುಣ್. ಓಕೆ ಪುನೀತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಅಂದ್ರೆ ಅದರ ಅರ್ಥ ಯಡಿಯೂರಪ್ಪನವರ ಬೆಂಬಲ ಇಲ್ಲದೆ ಇದ್ರೆ ಸಿದ್ದೇಶ್ವರ ಅವರು ಏನೂ ಇಲ್ಲ ಅಂತ ಅರ್ಥನ? ಹಾಗಿದ್ದಾಗ ಯಡಿಯೂರಪ್ಪನವ್ರು ಇದ್ದರೆ ಮಾತ್ರ ನಾನು ಗೆಲ್ಲಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಅರ್ಥನ ಸಿದ್ದೇಶ್ವರ ಅವ್ರದ್ದು? ಏನಪ್ಪ, ಒಂದೊಂದು ರೀತಿಯಾಗಿ ಒಬ್ಬೊಬ್ಬರ್ದಿದೆ. ಸೊ ದಾವಣಗೆರೆಯಲ್ಲಿ ನಂದೇ ದಾಪುಗಾಲು ಅನ್ನೋ ರೀತಿಯಲ್ಲಿ ಇದ್ದರು ಸಿದ್ದೇಶ್ವರ ಅವರು. ಯಾವಾಗ ಸೋತ್ರೋ ಅವಾಗ ಯಡಿಯೂರಪ್ಪನವ್ರ ಮೇಲೆ ಮುಗಿ ಬೀಳಕ್ಕೆ ಶುರು ಮಾಡಿದರು. ಯಡಿಯೂರಪ್ಪನವ್ರು ಕರ್ಕೊಂಡು ಬಂದಿದ್ದು ನಾವೇ ಅನ್ನುವಂಥದ್ದು ತೋರಿಸ್ತಾ ಇದ್ದಾರೆ. ಹಾಗಿದ್ದಾಗ ಯಡಿಯೂರಪ್ಪನವ್ರು ಇಲ್ಲದೆ ನೀವು ಅಲ್ಲಿ ಗೆಲ್ಲಕ್ಕೆ ಆಗಲ್ವಾ? ಅಷ್ಟೊಂದು ಪವರ್ಫುಲ್ ಯಡಿಯೂರಪ್ಪನವ್ರು ಅನ್ನೋದು ನೀವೇ ಹೇಳ್ತಾ ಇದ್ದೀರ. ಅದರ ಮೂಲಕವಾಗಿ ಯಡಿಯೂರಪ್ಪನವ್ರು ನನ್ನ ಬೆಂಬಲಕ್ಕೆ ಬರಲಿಲ್ಲ, ಯಡಿಯೂರಪ್ಪನವ್ರನ್ನ ಜೊತೆಗೆ ನಿಂತ್ಕೊಳ್ಳಿಲ್ಲ ಅಂದರೆ ಯಡಿಯೂರಪ್ಪನವ್ರು ನಿಂತ್ಕೊಳ್ಳೋದು ಮಾತ್ರ ನೀವು ಗೆಲ್ತೀರ, ಅವ್ರು ನಿಂತ್ಕೊಳ್ಳಿಲ್ಲ ಅಂದರೆ ನೀವು ಗೆಲ್ಲೋದೇ ಇಲ್ಲ. ಅದನ್ನು ನೀವು ಅರ್ಥ ಹೇಳ್ತಾ ಇರೋದು.
ಯಡಿಯೂರಪ್ಪನವ್ರು ನಮ್ಮ ಪಕ್ಷ ಬಿಟ್ಟು ಹೊರಟಂಥವ್ರು ಹೋಗಿದ್ರು, ಮತ್ತೆ ಯಾಕೆ ಬಂದ್ರು ಗೊತ್ತಿಲ್ಲಪ್ಪ. ಯಾಕೆ ಬಂದ್ರು ಅಂತ ಸಿದ್ದೇಶ್ ಅವರೇ ಹೇಳ್ಬೇಕು. ಕಾಂಗ್ರೆಸ್ನಿಂದ ಮನೆ ಬಾಗಿಲ ಪಡೆದಿದ್ರು, ಶಿವಶಂಕರ್ ಅವರ ನಿಮ್ಮನೆ ಬಾಗಿಲನ್ನು ಪಡೆದಿದ್ರು. ನಿಮ್ದಲ್ಲ ಅಂದ್ರೆ ಅವ್ರ ನಾಯಕರದ್ದು. ನಿಮ್ದಂದ್ರೆ ನೀವು ನಿಮ್ದು ವೈಯಕ್ತಿಕ ಅಂತ ತಗೋತೀರಿ, ಯಡಿಯೂರಪ್ಪ ಅಂತಾರ ನೀವು. ನಿಮ್ಮ ನಾಯಕರ ಮನೆ ಬಾಗಿಲ ಪಡೆದಿದ್ದು.